ನಮ್ಮ ಕರುನಾಡು ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪವಿತ್ರ. ಸೊ ಇವತ್ತು ನಾನು ಏನ್ ಟಾಪಿಕ್ ತಂದಿದ್ದೀನಿ ಅಂದ್ರೆ, ನಮ್ಮ ಧೋನಿ ಸರ್ ಬಂದು ರೀಸೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಏನೇ ಕ್ರಿಕೆಟರ್ಗೋಸ್ಕರ ಆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನನ್ಗನ್ಸುತ್ತೆ ಆ ಸ್ಟೇಟ್ಮೆಂಟ್ ಎಲ್ರಿಗೂ ಹೋಗಿ ಸೇರ್ಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಆ ಸ್ಟೇಟ್ಮೆಂಟ್ ನ ಹೇಳೋದಕ್ಕೋಸ್ಕರ ಬಂದಿದ್ದೀನಿ. ಅದು ಏನಪ್ಪಾ ಅಂತ ಸ್ಟೇಟ್ಮೆಂಟ್, ನಾನು ಇಷ್ಟು ಬಿಲ್ಡಪ್ ಕೊಡೋಷ್ಟು ಸ್ಟೇಟ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯು ತನ್ನ ಸ್ಥಾನಕ್ಕೆ ಗೌರವವನ್ನ ಪಡೆಯೋದಿಲ್ಲ, ಅವನ ನಡವಳಿಕೆಯಿಂದ ಅವನು ಗೌರವನ್ನ ಪಡೆಯುತ್ತಾನೆ ಅಂತ ಅದ್ಭುತವಾದ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಒಬ್ಬನೊಂದು ಪೊಸಿಷನ್ ಗೆ ಹೋಗ್ಬೇಕು ಅಂದ್ರೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾನೋ ಅದನ್ನ ಬೇಸ್ ಮಾಡಿ ಅವನ್ಗೆ ಆ ಪೊಸಿಷನ್ ಸಿಗುತ್ತೆ. ಆದ್ರೆ ಗೌರವ ಅನ್ನೋದು ಆ ತರ ಸಿಗಲ್ಲ. ನೀವ್ ಏನೇ ಹಾರ್ಡ್ ವರ್ಕ್ ಮಾಡಿದ್ರು ನನ್ಗೆ ರೆಸ್ಪೆಕ್ಟ್ ಕೊಡು ಅಂತ ಎಷ್ಟೇ ಕೇಳ್ಕೊಂಡ್ರು ಯಾರು ನಿಮ್ಗೆ ರೆಸ್ಪೆಕ್ಟ್ ಕೊಡೋದಿಲ್ಲ. ನೀವ್ ಯಾವ ತರ ನಡ್ಕೊಂತಿದೀರೋ ಅದರಲ್ಲಿಂದಾನೇ ನಿಮ್ಗೆ ಒಂದು ರೆಸ್ಪೆಕ್ಟ್ ಅನ್ನೋದು ಸಿಗೋದು. ಸೊ ಅವ್ರು ಹೇಳ್ದಂಗೆ ಏನೇ ಬಾಧೆ ಬಿದ್ರುನು, ಇವಾಗ ಒಂದು ಡಿಗ್ರಿ ಮುಗಿಸಿದ್ಮೇಲೆ ಒಂದ್ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ನಾವು ಹಾರ್ಡ್ ವರ್ಕ್ ಮಾಡಿ ಓದಿ ಹೇಗ್ ಬೇಕಾದ್ರೂ ಹೋಗ್ಬೋದು. ನಾವು ಓದಿ ಹೋಗೋದು ಎಲ್ರು ಮಾಡಕ್ಕಾಗುತ್ತೆ. ಆದ್ರೆ ಒಂದು ರೆಸ್ಪೆಕ್ಟ್, ಒಬ್ಬರಿಂದ ನಮ್ಗೆ ರೆಸ್ಪೆಕ್ಟ್ ಸಿಗ್ಬೇಕು ಅಂದ್ರೆ ನೀವ್ ಯಾವ ತರ ಅವ್ರ ಹತ್ರ ನಡ್ಕೊಂತಿದೀರಾ, ಏನ್ ತರ ನಡ್ಕೊಂತಿದಾರೆ. ರೆಸ್ಪೆಕ್ಟ್ ಅಲ್ಲಿ ಎರಡು ವಿಧ ಇದೆ. ಕೆಟ್ಟದಾಗೂ ಒಂದ್ ರೆಸ್ಪೆಕ್ಟ್ ಬರ್ಬೋದು, ಒಳ್ಳೇದ್ರಲ್ಲೂ ಒಂದ್ ರೆಸ್ಪೆಕ್ಟ್ ಬರ್ಬೋದು. ಇವಾಗ ಕೆಟ್ಟದ್ ಮಾಡಿದ್ರೆ ಕೆಟ್ಟ ರೆಸ್ಪೆಕ್ಟ್ ಬರುತ್ತೆ, ಒಳ್ಳೇದ್ ಮಾಡಿದ್ರೆ ಒಳ್ಳೆ ರೆಸ್ಪೆಕ್ಟ್ ಬರುತ್ತೆ. ಸೊ ನಮ್ಗೆ ಒಳ್ಳೆ ರೆಸ್ಪೆಕ್ಟ್ ಬೇಕಂದ್ರೆ ನಾವು ಒಳ್ಳೆದನ್ನ ಶೇರ್ ಮಾಡ್ಕೋಬೇಕು. ಪಾಸಿಟಿವ್ ಆಗಿದ್ರೆ ಪಾಸಿಟಿವ್, ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್. ಆ ತರನೇ ನೀವ್ ಎಷ್ಟು ರೆಸ್ಪೆಕ್ಟ್ ಆಗಿ, ಎಷ್ಟು ಪಾಸಿಟಿವ್ ಆಗಿ ಗೌರವವನ್ನು ಬೇಕು ಅನ್ಕೊಂತಿದೀರೋ ಅಷ್ಟು ಪಾಸಿಟಿವ್ ಆಗಿ ನಾವು ಬೇರೆಯವ್ರಿಗೆ ರೆಸ್ಪೆಕ್ಟ್ ಶೇರ್ ಮಾಡ್ಕೋಬೇಕು, ಕೊಡ್ಬೇಕು ಅಂತ ಹೇಳ್ಕೊಂತಿದೀನಿ. ಅವ್ರು ಹೇಳಿರೋ ಲೈನ್ಸ್ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂತಿದೀನಿ. ನಾನು ಏನ್ ಹೇಳಕ್ ಬಂದೆ ಅನ್ನೋದ್ರೂ ನಿಮಗ್ ಗೊತ್ತಾಗುತ್ತೆ ಅನ್ಸುತ್ತೆ. ಒಬ್ಬ ವ್ಯಕ್ತಿಯು ತನ್ನ ಸ್ಥಾನಕ್ಕೆ ಗೌರವವನ್ನ ಪಡೆಯೋದಿಲ್ಲ, ಅವನ ನಡವಳಿಕೆಯಿಂದ ಅವನು ಗೌರವವನ್ನ ಪಡೆಯುತ್ತಾನೆ. ಎಷ್ಟು ಅದ್ಭುತವಾದ ಲೈನ್ಸ್ ಗುರು ಇದು. ಸರಿ ಆಯ್ತು. ಇನ್ನು ನಿಮ್ಗೆ ಈ ತರ ಜಾಸ್ತಿ ಟಾಪಿಕ್ಸ್ ಬೇಕು ಅನ್ಕೊಂತಿದ್ದೀರಾ? ಇನ್ನು ಯಾಕೆ ಲೇಟು? ನಮ್ಮ ಕರುನಾಡು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಿಮ್ಗೆ ಇನ್ನೂ ಜಾಸ್ತಿ ಟಾಪಿಕ್ಸ್ ಬೇಕು, ಈ ಟಾಪಿಕ್ಸ್ ಬಗ್ಗೆ ಮಾತಾಡಿ ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಮಾಡಿ. ನಾವು ಖಂಡಿತವಾಗೂ ನಿಮ್ಗೆ ಆ ಟಾಪಿಕ್ಸ್ ನ ಎಕ್ಸ್ಪ್ಲೈನ್ ಮಾಡ್ತೀವಿ, ಹೇಳ್ತೀವಿ. ಥ್ಯಾಂಕ್ ಯು.